ಮುಂದಿನ ಲೋಕಸಭಾ ಚುನಾವಣೆ ಟಾರ್ಗೆಟ್ ಮಾಡಿರುವಂತೆ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಸಂಪುಟ ಪುನಾರಚನೆಯನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜುಲೈ 3ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಮಂತ್ರಿ ಮಂಡಲ ಸದಸ್ಯರ ಸಭೆಯನ್ನ ಕರೆದಿದ್ದಾರೆ. ಜೆಪಿ ನಡ್ಡಾ ಅವರು, ಅಮಿತ್ ಶಾ ಅವರು, ಬಿಎಲ್ ಸಂತೋಷ್ ಸೇರಿದಂತೆ ಇನ್ನು ಕೆಲವರೊಂದಿಗೆ ಸಭೆಯನ್ನ ನಡೆಸಿದ ಬೆನ್ನಲ್ಲೇ ಜುಲೈ 3ರಂದು ಕೇಂದ್ರ ಮಂತ್ರಿ ಮಂಡಲದ ಸಭೆಯನ್ನ ಕರೆಯಲಾಗಿದೆ. ಕೇಂದ್ರ ಸಂಪುಟದ ಜೊತೆಗೆ ವಿವಿಧ ರಾಜ್ಯಗಳಲ್ಲಿನ ಪಕ್ಷದ ಅಧ್ಯಕ್ಷ ಹುದ್ದೆ, ಪ್ರಧಾನ ಕಾರ್ಯದರ್ಶಿಗಳು ಸೇರಿದಂತೆ ಹಲವು ಸಂಘಟನಾತ್ಮಕ ಹುದ್ದೆಗಳಲ್ಲೂ ಕೂಡ ಬದಲಾವಣೆ ಮಾಡುವಂತ ಸಾಧ್ಯತೆ ಇದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಮಣಿಸಲಿಕ್ಕೆ ವಿಪಕ್ಷಗಳು ಮಹಾಮೈತ್ರಿಗೆ ಮುಂದಾಗಿದೆ. ಈ ಕುರಿತ ಮುಂದಿನ ರಣತಂತ್ರವನ್ನ ರೂಪಿಸಲಿಕ್ಕೆ ಕಾಂಗ್ರೆಸ್ನ ಹೊಸ ಹಾಟ್ಸ್ಪಾಟ್ ಆಗಿರುವಂತಹ ಕರ್ನಾಟಕವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇತ್ತೀಚೆಗಷ್ಟೇ ಪಾಟ್ನಾದಲ್ಲಿ ವಿಪಕ್ಷಗಳು ಮೊದಲ ಸುತ್ತಿನ ಸಭೆಯನ್ನ ನಡೆಸಿದ್ವು. ತಮ್ಮ ಎರಡನೇ ಮತ್ತು ಅತ್ಯಂತ ಮಹತ್ವದ ಮುಂದಿನ ಸಭೆಯನ್ನ ಜುಲೈ 13ರಿಂದ 14 ಈ ಎರಡು ಡೇಟಲ್ಲಿ ಒಂದಿನ ಬೆಂಗಳೂರಿನಲ್ಲಿ ನಡೆಸಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಬಿಜೆಪಿಯನ್ನ ಸೋಲಿಸಿದ ರಾಜ್ಯದಲ್ಲೇ ಸಭೆಯನ್ನ ನಡೆಸಲಿಕ್ಕೆ ವಿಪಕ್ಷಗಳು ನಿರ್ಧಾರವನ್ನ ಮಾಡಿದವೆ. ಕರ್ನಾಟಕದಲ್ಲಿ ಚುನಾವಣೆ ಹೊತ್ತಿಗೆ ಕಾಂಗ್ರೆಸ್ ಕೈ ಹಿಡಿದಿದ್ದಂತ ಪೇಸಿಎಂ ಪೋಸ್ಟರ್ 40% ಕಮಿಷನ್ನ ಆರೋಪದೊಂದಿಗೆ ಕರ್ನಾಟಕದಲ್ಲಿ ಹಾಕಿದಂತ ಪೋಸ್ಟರ್ ಮಾದರಿಯಲ್ಲೇ ಇದೀಗ ಮಧ್ಯಪ್ರದೇಶದಲ್ಲೂ ಕೂಡ ಪೇಸಿಎಂ ಪೋಸ್ಟರ್ ಅಭಿಯಾನ ಶುರುವಾಗಿದೆ. 50% ಕಮಿಷನ್ ಆರೋಪದ ಮೇಲೆ ಮಧ್ಯಪ್ರದೇಶ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ವಿರುದ್ಧ ಪೇಸಿಎಂ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಇನ್ನು ಲಂಚದ ಆರೋಪಕ್ಕೆ ತನ್ನ ಚಿಹ್ನೆಯನ್ನ ಬಳಸಿದಂತ ಮಧ್ಯಪ್ರದೇಶ ಕಾಂಗ್ರೆಸ್ಗೆ ಫೋನ್ ಪೇ ಸಂಸ್ಥೆ ಎಚ್ಚರಿಕೆಯನ್ನ ಕೊಟ್ಟಿದೆ. ನಮಗೂ ಅಭಿಯಾನಕ್ಕೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ನೋಂದಾಯಿತ ಚಿಹ್ನೆ ಹೆಸರನ್ನ ಅನುಮತಿ ಇಲ್ಲದೆ ಯಾರೇ ಬಳಸಿದ್ರು ಕೂಡ ಅಷ್ಟೇ ಕಾನೂನಿಗೆ ವಿರೋಧವಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಹೆದ್ದಾರಿಯಲ್ಲಿ ಸಂಚರಿಸುವಂತ ವಾಹನಗಳಿಗೆ ನಾಳೆಯಿಂದ ಮತ್ತೊಂದು ಟೋಲ್ ಬರೆ ಬೀಳ್ತಾ ಇದೆ. ಈಗಾಗಲೇ ರಾಮನಗರದಲ್ಲಿ ಟೋಲ್ ಪಾವತಿಯನ್ನ ಮಾಡ್ತಾ ಇರುವಂತ ವಾಹನ ಮಾಲೀಕರು ಇನ್ನು ಮುಂದೆ ಮೈಸೂರಿಗೆ ತೆರಳಲಿಕ್ಕೆ ಶ್ರೀರಂಗಪಟ್ಟಣ ಬಳಿಯ ಗಣಂಗೂರು ಸಮೀಪ ಆರಂಭಗೊಳ್ತಾ ಇರುವಂತ ಟೋಲ್ ಪ್ಲಾಜಾದಲ್ಲೂ ಕೂಡ ಹಣವನ್ನ ಪಾವತಿ ಮಾಡಬೇಕಾಗಿದೆ. ಕಾರು, ಜೀಪು ಸೇರಿದಂತೆ ಲಘು ವಾಹನಗಳಿಗೆ 2 ಟೋಲ್ಗೆ 320 ರೂಪಾಯಿ ಕಟ್ಟಬೇಕು. 2 ಸೈಡ್ ಅಂದ್ರೆ 485 ರೂಪಾಯಿಯನ್ನ ಕಟ್ಟಬೇಕಾಗಿದೆ. ಈ ಮೂಲಕ ಹೆದ್ದಾರಿಯಲ್ಲಿ ಓಡಾಡುವಂತ ಪ್ರಯಾಣಿಕರಿಗೆ ಡಬಲ್ ಟೋಲ್ ಹೊರೆ ಬೀಳುವಂತಾಗಲಿದೆ.